ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಗೋಧಿ ಹಿಟ್ಟು ಹಾಕಿ ಈಸಿಯಾಗಿ ಬೇಗ ದೋಸೆ ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನೊಂದು ಪಾತ್ರದಲ್ಲಿ 2 ಕಪ್ ಗೋಧಿ ಹಿಟ್ಟು ಹಾಕಿಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1 ಕಪ್ಪು ಗಟ್ಟಿ ಮೊಸರು ಹಾಕೋಣ. 1/4 ಕಪ್ಪು ತೆಂಗಿನಕಾಯಿ ತುರಿ ಹಾಕೋಣ. 2 ಟೇಬಲ್ ಸ್ಪೂನ್ ರವೆ ಹಾಕೋಣ. 2 ಟೇಬಲ್ ಸ್ಪೂನ್ ರವೆ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಹಾಕಬೇಕು. ಇದೆಲ್ಲ ಈ ರೀತಿಯಲ್ಲಿ ಒಂದು ಮಿಕ್ಸ್ ಹಾಕಿಟ್ಟಿದ್ದೀವಿ. ಇದೆಲ್ಲ ಒಂದು ಮಿಕ್ಸಿ ಜಾರ್ലേക്ക് ಹಾಕೋಣ. ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. ಒಂದು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಅದೇ ಪಾತ್ರದಲ್ಲಿಗೆ ಹಾಕಿಟ್ಟಿದ್ದೀವಿ. ಸ್ವಲ್ಪ ಸೋಡಾ ಪುಡಿ, ಅಡುಗೆ ಸೋಡಾ ಹಾಕಿಟ್ಟಿದ್ದೀವಿ. ಚೆನ್ನಾಗೆಲ್ಲ ಮಿಕ್ಸ್ ಹಾಕಬೇಕು. ನಮ್ಮದು ನಾರ್ಮಲ್ ದೋಸೆ ಹಿಟ್ಟಿಲ್ವಾ ಕನ್ಸಿಸ್ಟೆನ್ಸಿಲಿ ಹಾಕಿದ್ದು ಒಳ್ಳೆ ಟೇಸ್ಟ್. ರವೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿಲ್ವಾ, ಈಸಿಯಾಗಿ ಒಳ್ಳೆ ಟೇಸ್ಟಾಗಿರುತ್ತೆ. ಇದು ಬೇಗ ರೆಡಿ ಆಗೋದು. ಬಿಸಿಯಾಗಿ ಪಾನ್ ಇಟ್ಟು ರೆಡಿ ಆಗ. ಲಿಡ್ ಹಾಕ. ತಿರುಗಿ ಹಾಕೋಣ. ನಿಮಗೆ ಆಯಿಲ ತುಪ್ಪ ಬಟ್ರ ಏನಾದ್ರೆ ನಿಮ್ಮ ಇಷ್ಟ. ಒಳ್ಳೆ ಟೇಸ್ಟಾಗಿದೆ. ಈ ಒಂದು ದೋಸೆ ರೆಡಿಯಾಗಿದ್ದು ಈ ರೀತಿಲೆಲ್ಲ ರೆಡಿ ಹಾಕ. ಸ್ವಲ್ಪ ಆಯಿಲ್ ಹಾಕ. ಈಗ ನಮ್ಮದು ಈಸಿಯಾಗಿ ಗೋಧಿ ದೋಸೆ ರೆಡಿಯಾಗಿದ್ದು ಈಸಿಯಾಗಿ ರೆಡಿಯಾಗಿ. ಚಪಾತಿ ಎಲ್ಲ ತಿಂದು ಬೇಜಾರಾಗಿದ್ದ ಟೈಮಲ್ಲಿ ಚಪಾತಿ ಮಾಡೋಕ್ಕೆ ಎಷ್ಟು ಕಷ್ಟ ಎಲ್ಲ. ಈ ರೀತಿಯಲ್ಲಿ ಒಂದು ವೆರೈಟಿ ಅಲ್ವಾ, ಈ ರೀತಿಯಲ್ಲಿ ಒಂದು ದೋಸೆ ಮಾಡಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ. ಚಪಾತಿ ತಿಂದು ಬೋರ್ ಆಗಿರೋದು ಅಂದರೆ ಒನ್ ಟೈಮ್ ಈ ರೀತಿಲೆಲ್ಲ ಒಂದು ಟ್ರೈ ಮಾಡಬೇಕು. ಇದ್ರ ಜೊತೆ ಚಿಕನ್ ಕರಿ, ಮೊಟ್ಟೆ ರೋಸ್ಟು ಎಲ್ಲ ಒಳ್ಳೆ ಟೇಸ್ಟಾಗಿರುತ್ತೆ. ಯಾವುದೇ ಕರಿಯಲ್ಲ ಒಳ್ಳೆ ಟೇಸ್ಟಾಗಿರುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನೊಂದು ಶೇರ್ ಮಾಡಿ. ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ.